ಕೇಂದ್ರದ ಮಹಿಳಾ ಮಸೂದೆ ಪ್ರಚಾರಕ್ಕೆ ಪ್ಲಾನ್ ಮಾಡಲಾಗ್ತಿದ್ದು ಹುಬ್ಬಳ್ಳಿಯಲ್ಲಿ ಇವತ್ತು ಕೇಸರಿ ನಾರಿಯರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕೇಂದ್ರದ ಮಹಿಳಾ ಮಸೂದೆ ಪ್ರಚಾರಕ್ಕೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಹುಬ್ಬಳ್ಳಿಯಲ್ಲಿ ನಡೆದಿದ್ದು, ಕೇಸರಿ ನಾರಿಯರ ಶಕ್ತಿ ಪ್ರದರ್ಶನಕ್ಕೆ ಹುಬ್ಬಳ್ಳಿಯಲ್ಲಿ ವೇದಿಕೆ ಈಗಾಗಲೇ ಸಿದ್ಧವಾಗಿದೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಮಾವೇಶಕ್ಕೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದ್ದಾರೆ. ಬಿ.ವೈ. ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದು, ಮನೆ ಮನೆಗೆ ನಾರಿ ಶಕ್ತಿ ಮಸೂದೆ ತಲುಪಿಸುವಂತಹ ಒಂದು ಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಬಿಲ್ ವಿರೋಧಿಸಿದ ವಿಪಕ್ಷಗಳಿಗೆ ಕೇಸರಿ ಪಡೆ ಕೌಂಟರ್ ಕೊಡಲಿಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಪ್ರತಿಯಾಗಿ ಮಹಿಳಾ ಮಸೂದೆ ವಿಚಾರವನ್ನ ಮನೆ ಮನೆಗೆ ತಲುಪಿಸುವಂತಹ ಒಂದು ನಿಟ್ಟಲ್ಲಿ ಮುಂದಾಗಿದ್ದು, ಮಹಿಳೆಯರನ್ನ ಸೆಳೆಯಲು ಉತ್ತರ ಕರ್ನಾಟಕದಲ್ಲಿ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಾ ಇದೆ. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ತನ್ನದೇ ಆದಂತಹ ಒಂದು ರಣತಂತ್ರ ರೂಪಿಸಲಿಕ್ಕೆ ಮುಂದಾಗಿದ್ದು, ಪ್ರಮುಖವಾಗಿ ಮಹಿಳೆಯರನ್ನ ಬಿಜೆಪಿಯತ್ತ ಸೆಳೆಯೋದಕ್ಕೆ ಮತ್ತು ಮಹಿಳಾ ಮೀಸಲಾತಿ ನೀಡಲಿಕ್ಕೆ ಮುಂದಾದಂತಹ ಕೇಂದ್ರ ಸರ್ಕಾರಕ್ಕೆ ತಡೆ ಒಡ್ಡಿದಂತಹ ಮಹಿಳಾ ಮೀಸಲಾತಿಗೆ ಸೋಲುಂಟು ಮಾಡಿದಂತಹ ವಿಪಕ್ಷ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಮನೆ ಮನೆಗೂ ಕೂಡ ಈ ವಿಚಾರವನ್ನು ತಲುಪಿಸಬೇಕು ಅನ್ನುವಂಥ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಕೇಸರಿ ನಾರಿಯರ ಒಂದು ಶಕ್ತಿ ಪ್ರದರ್ಶನ ಇದು. ಕೇಸರಿ ನಾರಿಯರು ಇವತ್ತು ಅಕ್ಷರಶಃ ಹುಬ್ಬಳ್ಳಿಯಲ್ಲಿ ಗುಡುಗಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕೇಸರಿ ನಾರಿಯರ ಶಕ್ತಿ ಪ್ರದರ್ಶನ, ಆ ಮೂಲಕ ಮಹಿಳಾ ಮೀಸಲಾತಿ ವಿರೋಧ ಮಾಡಿದಂತಹ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ತನ್ನದೇ ಆದಂತಹ ಒಂದು ಸ್ಟ್ರಾಟಜಿಯನ್ನು ಬಿಜೆಪಿ ರೂಪಿಸ್ತಾ ಇರುವಂಥದ್ದು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ನಡೆಯಲಿರುವ ಬೃಹತ್ ಸಮಾವೇಶ, ಶೋಭಾ ಕರಂದ್ಲಾಜೆ ಅವರು ಸಮಾವೇಶಕ್ಕೆ ಚಾಲನೆಯನ್ನು ಕೊಡ್ತಾರೆ. ಬಿ.ವೈ. ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗಿಯಾಗಲಿದ್ದಾರೆ. ಮನೆ ಮನೆಗೆ ನಾರಿ ಶಕ್ತಿ ಮಸೂದೆಯನ್ನು ತಲುಪಿಸುವಂತಹ ಒಂದು ಪ್ಲಾನ್ ಬಿಜೆಪಿಯದ್ದು. ಬಿಲ್ ವಿರೋಧಿಸಿದ ವಿಪಕ್ಷಗಳಿಗೆ ಕೇಸರಿ ಪಡೆ ಕೌಂಟರ್ ಕೊಡಲಿಕ್ಕೆ ಮುಂದಾಗಿತ್ತು. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಪ್ರತಿಯಾಗಿ ಮಹಿಳಾ ಮಸೂದೆಯನ್ನ ಮನೆ ಮನೆಗೆ ತಲುಪಿಸುವಂತಹ ಒಂದು ಪ್ರಯತ್ನಕ್ಕೆ ಈ ವೇಳೆ ಕೇಸರಿ ನಾರಿಯರು ಮುಂದಾಗಿದ್ದಾರೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ವೇದಿಕೆ ಕೂಡ ಸಜ್ಜಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.